ಸ್ನೇಹಿತರೆ, ನಮ್ಮ ಕನ್ನಡಿಗರ ಹೆಮ್ಮೆ ವಚನ ಸಾಹಿತಿಗಳಲ್ಲಿ ಒಬ್ಬರಾದಂತಹ ನಮ್ಮ ಅಂಬಿಗನ ಚೌಡಯ್ಯ ಅವರು ಮನುಷ್ಯನ ಚಿಂತೆ ಎಂಥದ್ದು ಅನ್ನೋದ್ರ ಬಗ್ಗೆ ಎಷ್ಟು ಅದ್ಭುತವಾಗಿ ಈ ಸಾಲುಗಳಲ್ಲಿ ಹೇಳಿದ್ದಾರೆ ನೋಡಿ. ಅಂದ್ರೆ ಬದುಕಿನ ಸತ್ಯವನ್ನೇ ಅವರು ಹೇಳಿರೋದು. ಏನು ಹೇಳ್ತಾರೆ ಅಂತಂದ್ರೆ, ಬಡತನಕ್ಕೆ ಉಣ್ಣುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವರು ಚಿಂತೆ, ಇಡಲಾದರೆ ಹೆಂಡಿರು ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆನು, ಶಿವನ ಚಿಂತೆಯಲ್ಲಿಪ್ಪವರ ಒಬ್ಬರನೂ ಕಾಣೆನು ಎಂದಾತ ನಮ್ಮ ಅಂಬಿಗನ ಚೌಡಯ್ಯ. ಸ್ನೇಹಿತರೆ, ಇದರ ಅರ್ಥವನ್ನ ನಾನು ಹೇಳುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಸಾಲುಗಳು ತುಂಬಾನೇ ಸಿಂಪಲ್ ಆಗಿದೆ. ಆಲ್ರೆಡಿ ಆ ಸಾಲುಗಳನ್ನ ಹೇಳಬೇಕಾದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸೊ ನಮ್ಮ ವಚನ ಸಾಹಿತ್ಯ ಅಂದ್ರೇನೆ ಹಾಗೆ. ಅಂದ್ರೆ ವಚನ ಸಾಹಿತಿಗಳು ಆಗಿನ ಕಾಲಘಟ್ಟದಲ್ಲಿ ಅಂದ್ರೆ ಸಮಾಜದ ಬಗ್ಗೆ ಅವರು ವಿಮರ್ಶೆಯನ್ನ ಮಾಡ್ತಾ ಇದ್ರು. ತಮ್ಮ ವಚನ ಸಾಹಿತ್ಯದ ಮೂಲಕವೇ ಅವರು ವಿಮರ್ಶೆಯನ್ನ ಮಾಡ್ತಾ ಇದ್ರು. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ತಮ್ಮ ವಚನ ಸಾಹಿತ್ಯದ ಮೂಲಕವೇ ಒಂದು ರೆವಲ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂತಹ ಮೂಢನಂಬಿಕೆಗಳು, ಕಂದಾಚಾರಗಳು, ಮತ್ತೆ ಕೆಲವು ದುಷ್ಟರು ಮಾಡುವಂತಹ ಕೆಲವು ಅನಾಚಾರಗಳು, ಇವೆಲ್ಲದರ ಬಗ್ಗೆ ಅವರು ವಚನ ಸಾಹಿತ್ಯದ ಮೂಲಕವೇ ಅವರು ಬದುಕಿನ ಸತ್ಯಗಳನ್ನ, ಬದುಕಿನ ಹಾರ್ಶ್ ರಿಯಾಲಿಟೀಸ್ ಅನ್ನ ಅವರು ಹೇಳ್ತಾ ಇದ್ರು. ಅಂದ್ರೆ ಸಮಾಜಕ್ಕೆ ಒಂದು ತಿಳುವಳಿಕೆಯನ್ನ ಮೂಡಿಸ್ತಾ ಇದ್ರು, ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ ಅಂದ್ರೆ ನಿಜವಾದ ಪೂಜೆ ಅಂದ್ರೆ ಏನು, ನಿಜವಾದ ಭಕ್ತಿ ಅಂದ್ರೆ ಏನು, ನಿಜವಾದ ಅಂದ್ರೆ ಅರ್ಥಪೂರ್ಣವಾದಂತಹ ಭಕ್ತಿ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಮ್ಮ ವಚನ ಸಾಹಿತ್ಯವನ್ನ ನಮಗೆ ಸಮಯ ಸಿಕ್ತಾಗ, ವಚನ ಸಾಹಿತ್ಯ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯವನ್ನ ನಮಗೆ ಸಮಯ ಸಿಕ್ತಾಗ ಕನ್ನಡ ಸಾಹಿತ್ಯದಲ್ಲಿ ಇರ್ತಕ್ಕಂಥ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ, ಮತ್ತಿತರರಿಗೂ ತಿಳಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ ಅನ್ನ ಗೇನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.